Welcome back. From the last classes we are discussing about plant breeding and what are the steps involved in plant breeding and what is green revolution. In today's class I am going to discuss what is plant breeding and how the plant breeding is involved in formation of disease resistant plants. ಇವತ್ತಿನ ಕ್ಲಾಸ್ ಒಳಗಡೆ ನಾನು ಪ್ಲಾಂಟ್ ಬ್ರೀಡಿಂಗ್ ಅನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಡಿಸೀಸ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ಅನ್ನು ಫಾರ್ಮೇಷನ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಹೇಳಿದೆ. ದಟ್ ರೆಸಿಸ್ಟೆನ್ಸ್ ಅಂದ್ರೇನು? ರೆಸಿಸ್ಟೆನ್ಸ್ ಮೀನ್ಸ್ ಇಟ್ ಈಸ್ ದ genetic ability of a plant to prevent pathogens from causing disease. Resistance means the genetic ability of a plant to prevent pathogens from the causing disease. Pathogens means the disease causing agents. It may be fungus or fungi, it may be bacteria or it may be viruses. These are cause the disease. Different diseases they are caused in a plant, and these disease causing agents are called pathogens. Here the genetic ability of a plant to prevent the diseases from the causing agents. Resistance means plant body ಒಳಗಡೆ ಒಂದು genetic ability ಇರ್ತದೆ. ಯಾವ ರೀತಿ genetic ability means ಈ pathogens ಫಂಗಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು ಆರ್ ವೈರಸಸ್ ಆಗಿರ್ಬೋದು, ಇದು ಯಾವುದೇ ಡಿಸೀಸನ್ನು ಕಾಸ್ ಮಾಡಿದ್ರೂ ಅದನ್ನು ತಡ್ಕೊಳ್ಳೋಂಥ ಕೆಪಾಸಿಟಿಯನ್ನು ಏನಂತೀವಿ? ರೆಸಿಸ್ಟೆನ್ಸ್ ಕೆಪಾಸಿಟಿ ಅಂತ ಕರೀತೇವೆ. ಈಗ ನಾವು ಪ್ಲಾಂಟ್ ಬ್ರೀಡಿಂಗ್ ಹೆಲ್ಪಿಂದ ಡಿಸೀಸ್ ರೆಸಿಸ್ಟೆನ್ಸ್ ಪ್ಲಾಂಟ್ಸನ್ನು ಫಾರ್ಮೇಷನ್ ಮಾಡ್ತೀವಿ. ಯಾಕೆ ನಾವು ಡಿಸೀಸ್ ರೆಸಿಸ್ಟೆನ್ಸ್ ಪ್ಲಾಂಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ, ಈಗ ನಾವು ಸಮ್ ಕೆಮಿಕಲ್ಸನ್ನು ಯೂಸ್ ಮಾಡ್ತೇವೆ. ಫಂಗಸ್ದಿಂದ ಡಿಸೀಸ್ ಆಗಿತ್ತು, ಆ ಫಂಗಿ ಡಿಸೀಸನ್ನು ಕ್ಯೂರ್ ಮಾಡಲಿಕ್ಕೆ ಫಂಗಿಸೈಡ್ಸನ್ನು ಯೂಸ್ ಮಾಡ್ತೇವೆ. ಫಂಗಿಸೈಡ್ಸ್, ಬ್ಯಾಕ್ಟೀರಿಯಾದಿಂದ ಡಿಸೀಸ್ ಬಂದಿತ್ತು, ಆ ಬ್ಯಾಕ್ಟೀರಿಯಾ ಡಿಸೀಸನ್ನು ನಾವು ಕ್ಯೂರ್ ಮಾಡಬೇಕಾಗಿತ್ತು ಅಂದರೆ ಪ್ಲಾಂಟ್ಸ್ಗೆ ಬ್ಯಾಕ್ಟೀರಿಸೈಡ್ಸನ್ನು ಏನು ಮಾಡ್ತೀವಿ? ಸ್ಪ್ರೇ ಮಾಡ್ತೇವೆ. ಸೊ ನಾವು ಇಲ್ಲೇ ಈ ಕೆಮಿಕಲ್ಸನ್ನು ಯೂಸ್ ಮಾಡೋ ಬದಲಾಗಿ ಡೈರೆಕ್ಟೇ ಪ್ಲಾಂಟ್ಸ್ ಒಳಗಡೆ ಏನು ಮಾಡ್ತೀವಿ? ರೆಸಿಸ್ಟೆನ್ಸ್ ಕೆಪಾಸಿಟಿಯನ್ನು ಕೊಟ್ಟಿರ್ತೇವೆ. ಸೊ ಇಲ್ಲೇ ರೆಸಿಸ್ಟೆನ್ಸ್ ಕೆಪಾಸಿಟಿಯನ್ನು ಕೊಡಬೇಕಾಗಿತ್ತು ಅಂದರೆ ಪ್ಲಾಂಟ್ ಬ್ರೀಡಿಂಗ್ ಹೆಲ್ಪಿಂದ ಆ ರೆಸಿಸ್ಟೆನ್ಸ್ ಕೆಪಾಸಿಟಿಯನ್ನು ಕೊಡ್ತೇವೆ. Some disease causing organisms, and these organisms cause some diseases in plants. Here the first one is fungi. The fungi, it cause the brown rust of wheat disease in a wheat plant, red rot of sugarcane, late blight of potato. Brown rust of wheat means ಈಗ ವೀಟ್ ಪ್ಲಾಂಟ್ ಒಳಗಡೆ ಲೀವ್ಸ್ ಏನಾಗಿರ್ತಾವೆ ಅಂದ್ರೆ ಅದ್ರ ಮೇಲ್ಗಡೆ ರೆಡ್ ಡಾಟ್ಸ್ ಆಗಿರ್ತಾವೆ. ಸೊ ಆ ಡಿಸೀಸನ್ನು ಏನಂತ ಕರಿತೀವಿ? ಬ್ರೌನ್ ರಸ್ಟ್ ಆಫ್ ವೀಟ್ ಅಂತ ಕರಿತೀವಿ. ದೆನ್ ರೆಡ್ ರಾಟ್ ಆಫ್ ಶುಗರ್ ಕೇನ್ ಲೀಫ್ ಮೇಲೆ ಏನಾಗಿರ್ತೈತಿ ಅಂದ್ರೆ ಈ ರೀತಿ ರೆಡ್ ಪ್ಯಾಚಸ್ ಆಗಿರ್ತಾವೆ. ಆ ಕಬ್ಬು ಒಳಗಡೆ ಆಗಿರ್ಬೋದು, ಶುಗರ್ ಕೇನ್ ಒಳಗಡೆನೂ ಆಗಿರ್ಬೋದು, ಆ ಲೀವ್ಸ್ ಮೇಲೆನೂ ಏನಾಗಿರ್ತೈತಿ ಅಂದ್ರೆ ರೆಡ್ ಕಲರ್ ಡಾಟ್ಸ್ ಆಗಿರ್ತಾವೆ. ಸೊ ಆ ಡಿಸೀಸನ್ನು ರೆಡ್ ರಾಟ್ ಆಫ್ ಶುಗರ್ ಕೇನ್ ಅಂತ ಕರಿತೇವೆ. ದೆನ್ ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಲೀವ್ಸ್ ಏನಾಗ್ತಿರ್ತಾವೆ ಅಂದ್ರೆ ಒಣಗಿದಂಗೆ ಆಗ್ತಿರ್ತಾವೆ. ಸೊ ಆ ಡಿಸೀಸನ್ನು ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಅಂತ ಕರಿತೇವೆ. ಈ ಮೂರು ಡಿಸೀಸ್ ಏನಾಗ್ತೈತೆ ಅಂದ್ರೆ ಫಂಗಸ್ದಿಂದ ಬರ್ತಿರ್ತಾವೆ. ಸೊ ಇಲ್ಲೇ ಈ ಡಿಸೀಸ್ ಎಲ್ಲ ಲೀವ್ಸ್ ಒಳಗಡೆ ಬರೋದ್ರಿಂದ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಏನಾಗ್ತದೆ? ಕಡಿಮೆ ಆಗ್ತದೆ. ಕ್ಲೋರೋಫಿಲ್ ಕಡಿಮೆ ಆಯಿತು ಅಂದರೆ ಫೋಟೋಸಿಂಥೆಟಿಕ್ ಎಬಿಲಿಟಿ ಕಡಿಮೆ ಆಗ್ತೈತಿ. ಸೊ ಆಟೋಮೆಟಿಕಲಿ ಡಿಸೀಸ್ ಏನಾಯಿತು? ಪ್ಲಾಂಟ್ಸ್ ಒಳಗಡೆ ಬರೋದ್ರಿಂದ ಅದ್ರ ಈಲ್ಡ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೆನ್ ಸೆಕೆಂಡ್ ಒನ್ ಬ್ಯಾಕ್ಟೀರಿಯಾ.
ಈಗ ಬ್ಯಾಕ್ಟೀರಿಯಾದಿಂದ ಬರುವಂಥ ಡಿಸೀಸಸ್ಸು ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್. ಕ್ರೂಸಿಫರ್ ಮೀನ್ಸ್ ಹಿಯರ್ ಕ್ಯಾಬೇಜ್. ಕ್ಯಾಬೇಜ್ ಒಳಗಡೆ ಈ ರೀತಿ ಕ್ಯಾಬೇಜ್ ಆಗ್ತಿರ್ತದ, ಅಲ್ಲೇ ಬ್ಲ್ಯಾಕ್ ಕಲರ್ ಕ್ಯಾಬೇಜ್ ಲೀವ್ಸ್ ಆಗಿರ್ಬೋದು, ಕಂಪ್ಲೀಟ್ ಈ ಕ್ಯಾಬೇಜ್ ಏನಾಗಿರ್ತೈತೆ ಬ್ಲ್ಯಾಕ್ ಕಲರ್ ರಸ್ಟ್ ಆಗಿಬಿಟ್ಟಿರ್ತದೆ, ಧೂಳು ಬೂದಿ ಟೈಪ್ ಏನಾಗಿರ್ತೈತಿ, ಅದ್ರ ಮೇಲೆ ಡಸ್ಟ್ ಟೈಪ್ ಆಗಿರ್ತದೆ. ಸೊ ಅದನ್ನು ನಾವು ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್ ಅಂತ ಕರಿತೇವೆ. ದೆನ್ ಬ್ಲೈಟ್ ಆಫ್ ರೈಸ್. ಇಲ್ಲಿ ರೈಸ್ ಪ್ಲಾಂಟ್ ಒಳಗಡೆ ಏನಾಗಿರ್ತೈತಿ ಅಂದ್ರೆ ಲೀವ್ಸ್ ಮೇಲೆ ಡಸ್ಟ್ ಡೆಪಾಸಿಟ್ ಆದಂಗೆ ಆಗಿರ್ತದೆ. ಸೊ ಅದನ್ನ ನಾವೇನಂತ ಕರಿತೀವಿ, ಬ್ಲೈಟ್ ಆಫ್ ರೈಸ್ ಅಂತ ಕರಿತೇವೆ. ದೆನ್ ಸಿಟ್ರಸ್ ಕ್ಯಾಂಕರ್. ಲೆಮನ್ ಒಳಗಡೆ ಬ್ರೌನ್ ಕಲರ್ ಪ್ಯಾಚಸ್ ಆಗಿರ್ತವೆ. ಸೊ ಆ ಡಿಸೀಸನ್ನು ಸಿಟ್ರಸ್ ಕ್ಯಾಂಕರ್ ಡಿಸೀಸ್ ಅಂತ ಕರಿತೇವೆ. ಸೊ ಇಲ್ಲೇ ಈ ಮೂರು ಡಿಸೀಸ್ ಏನಾಗಿರ್ತಾವೆ, ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್, ಬ್ಲೈಟ್ ಆಫ್ ರೈಸ್ ಆ್ಯಂಡ್ ಸಿಟ್ರಸ್ ಕ್ಯಾಂಕರ್. These diseases, they are caused by bacteria. Then the third one disease causing agent is virus, and this virus is caused disease in mainly tobacco plant. Tobacco plant ಒಳಗಡೆ leaves ಏನಾಗಿರ್ತಾವು ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಟೊಬ್ಯಾಕೊ ಮೊಸೈಕ್ ವೈರಸ್ ಅಂತ ಕರಿತೀವಿ. ದೆನ್ ಟರ್ನಿಪ್ ಮೊಸೈಕ್ ಡಿಸೀಸ್, ಇಟ್ ಕಾಸ್ ಇನ್ ಅ ಕ್ಯಾಬೇಜ್ ಪ್ಲಾಂಟ್. ಕ್ಯಾಬೇಜ್ ಪ್ಲಾಂಟ್ ಒಳಗಡೆ ಏನಾಗ್ತೈತಿ, ಟರ್ನಿಪ್ ಮೊಸೈಕ್ ಅನ್ನೋದು ಒಂದು ವೈರಸ್ ಇಂದ ಡಿಸೀಸ್ ಬರ್ತದೆ. ಸೊ ಈ ಎಲ್ಲ ಡಿಸೀಸು ಡಿಫ್ರೆಂಟ್ ಪ್ಲಾಂಟ್ಸ್ ಒಳಗಡೆ ಬರೋದ್ರಿಂದ ಆಟೋಮೆಟಿಕಲಿ ಏನಾಗ್ತದೆ, ಈಲ್ಡ್ ಕಡಿಮೆ ಆಗ್ತದೆ. ದೀಸ್ ಆರ್ ದ ಕಾಸಿಂಗ್ ಏಜೆಂಟ್ಸ್ ಆ್ಯಂಡ್ ದೇ ಆರ್ ಕಾಸ್ ದ ಡಿಸೀಸಸ್ ಇನ್ ಅ ಸಮ್ ಪ್ಲಾಂಟ್ಸ್. Methods of plant breeding. There are mainly two methods. The first one is conventional method and the second one is mutational breeding method. The first one, conventional breeding method. Here now conventional breeding method ಅನ್ನು ಯಾವ ರೀತಿ ಮಾಡ್ತೇವೆ? First one, selection and screening of germplasm for disease resistance. ಫಸ್ಟಿಗೆ ನಾವು ಏನು ಮಾಡಬೇಕು, ಜರ್ಮ್ ಪ್ಲಾಸಮ್ ವೆರೈಟಿ ಆಫ್ ಪ್ಲಾಂಟ್ಸ್ ಅನ್ನ ಕಲೆಕ್ಷನ್ ಮಾಡಬೇಕು. ಸೊ ಅದೇ ಪ್ಲಾಂಟ್ಸ್ ಅನ್ನು ನಾವು ಏನು ಮಾಡಬೇಕಂದ್ರೆ ಡಿಸೀಸ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ಗೆ ಸೆಲೆಕ್ಟ್ ಮಾಡಿರುವಂಥ ಪ್ಲಾಂಟ್ಸ್ ಅನ್ನ ಸ್ಕ್ರೀನಿಂಗ್ ಮಾಡಬೇಕು. ವೆದರ್ ಇಟ್ ಹ್ಯಾಸ್ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಅದನೋ ಇಲ್ಲೋ, ಆರ್ ಅದರೊಳಗಡೆ ಏನಾದರೂ ಡಿಸೀಸ್ ಐತಿ ಇಲ್ಲ, ಫಸ್ಟ್ ನಾವು ಏನು ಮಾಡಬೇಕು, ಚೆಕ್ ಮಾಡಬೇಕು. ದೆನ್ ಚೆಕ್ ಮಾಡಿದ ಮೇಲೆ ಸೆಕೆಂಡ್ ಒನ್, ಹೈಬ್ರಿಡೈಸೇಷನ್ ಆಫ್ ಸೆಲೆಕ್ಟೆಡ್ ಪ್ಲಾಂಟ್ಸ್. ಈಗ ನಾವು ಎರಡು ಡಿಫ್ರೆಂಟ್ ಪ್ಲಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿರ್ತೀವಿ. ಸೊ ಎರಡು ಡಿಫ್ರೆಂಟ್ ಪ್ಲಾಂಟ್ಸ್ ಅನ್ನ ಏನು ಮಾಡಬೇಕು, ಕ್ರಾಸಿಂಗ್ ಮಾಡೋದು, ಹೈಬ್ರಿಡೈಸೇಷನ್ ಆಫ್ ಸೆಲೆಕ್ಟೆಡ್ ಪ್ಲಾಂಟ್ಸ್ ಆ್ಯಂಡ್ ಸೆಲೆಕ್ಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ದ ಹೈಬ್ರಿಡ್ಸ್. ಈಗ ಫಸ್ಟ್ ನಾವು ಪ್ಲಾಂಟ್ಸ್ ಅನ್ನ ಕ್ರಾಸಿಂಗ್ ಮಾಡಿದಾಗ ಹೈಬ್ರಿಡ್ಸ್ ಫಾರ್ಮೇಷನ್ ಆಗ್ತಾವೆ. ಈ ಹೈಬ್ರಿಡ್ಸ್ ಅನ್ನ ನಾವು ಏನು ಮಾಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು, ವೆದರ್ ದೇ ಆರ್ good hybrids or not, whether they are having a disease resistance capacity or not. ಇದನ್ನೆಲ್ಲನೂ ಏನು ಮಾಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು. ಇವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಟೆಸ್ಟಿಂಗ್ ಆ್ಯಂಡ್ ರಿಲೀಸ್. ಟೆಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಫಸ್ಟ್ ನಾವು ಇದನ್ನ ರಿಸರ್ಚ್ ಫೀಲ್ಡ್ ಒಳಗಡೆ ಟೆಸ್ಟ್ ಮಾಡಬೇಕು. ನೆಕ್ಸ್ಟ್ ಫಾರ್ಮರ್ಸ್ ಫೀಲ್ಡ್ ಒಳಗಡೆ ಟೆಸ್ಟ್ ಮಾಡಬೇಕು. ಅದು ಎಲ್ಲಾನು ಫಾರ್ಮರ್ಸ್ ಫೀಲ್ಡ್ ಒಳಗಡೆ ಟೆಸ್ಟ್ ಮಾಡಿದ್ಮೇಲೆ ಎಲ್ಲ ಸೀಸನ್ಗೂ ಗ್ರೋತ್ ಆಗ್ತಿತ್ತು, ಅದರೊಳಗಡೆ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಇತ್ತು ಅಂದ್ರೆ ನಾವೇನು ಮಾಡ್ತೀವಿ, ಅಂಥ ವೆರೈಟಿಯನ್ನು ನ್ಯೂ ವೆರೈಟಿ ಅಂತ ಹೇಳಿ ಮಾರ್ಕೆಟಿಗೆ ಏನು ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೇವೆ. ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕನ್ವೆನ್ಷನಲ್ ಬ್ರೀಡಿಂಗ್ ಮೆಥಡ್. These are the some different varieties. They are formed by the help of plant breeding. Here the first crop is wheat. The variety is Himagiri, and here that Himagiri plant, it has the leaf and stripe rust disease resistance capacity and hill bunt disease resistance capacity. ಈ wheat plant ಒಳಗಡೆ ಒಂದು ವೆರೈಟಿ ಹಿಮಗಿರಿ ಪ್ಲಾಂಟ್. ಈ ಹಿಮಗಿರಿ ಪ್ಲಾಂಟ್ ಒಳಗಡೆ ಲೀಫ್ ಆ್ಯಂಡ್ ಸ್ಟ್ರಿಪ್ ರಸ್ಟ್ ಡಿಸೀಸ್ ಕೆಪಾಸಿಟಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ವೀಟ್ ಪ್ಲಾಂಟ್ ಅದ, ಈ ವೀಟ್ ಪ್ಲಾಂಟ್ ಒಳಗಡೆ ಲೀವ್ಸ್ ಏನಾಗಿರ್ತಾವ ಅಂದ್ರೆ ಪೌಡರ್ ಲೈಕ್ ವೈಟ್ ಪೌಡರ್ ಲೈಕ್ ರಸ್ಟ್ ಟೈಪ್ ಆಗಿರ್ತಾವ, ರೆಡ್ ಕಲರ್ ಆಗಿರ್ತಾವ. ಸೊ ಅಲ್ಲಿ ಸಮ್ಟೈಮ್ಸ್ ಅದ್ರದ್ದು ಸ್ಟೆಮ್ಮೂ ಆಗಿರ್ಬೋದು, ಲೀಫ್ನು ಆಗಿರ್ಬೋದು. ಸೊ ಇಲ್ಲಿ ಫಂಗಸ್ದಿಂದ ಡಿಸೀಸ್ ಬರೋ ಚಾನ್ಸಸ್ ಇರ್ತದೆ. ಈ ಹಿಮಗಿರಿ ಪ್ಲಾಂಟ್ ಒಳಗಡೆ ಲೀಫ್ ಆ್ಯಂಡ್ ಸ್ಟ್ರಿಪ್ ರಸ್ಟ್ ಡಿಸೀಸ್ ಇರುವಂಥ ಕೆಪಾಸಿಟಿಯನ್ನು ನಾವು ಪ್ಲಾಂಟ್ ಬ್ರೀಡಿಂಗ್ ಹೆಲ್ತ್ದಿಂದ ಏನು ಮಾಡ್ತೀವಿ, ಫಾರ್ಮೇಷನ್ ಮಾಡ್ತೀವಿ. ದೆನ್ ಹಿಲ್ ಬಂಟ್ ಡಿಸೀಸ್. ಹಿಲ್ ಬಂಟ್ ಡಿಸೀಸ್ ಮೀನ್ಸ್ ಈಗ
ವೀಟ್ ಏನಾಗಿರ್ತೈತಿ ಅಂದ್ರೆ ಅದರದ್ದು ಗೋಧಿ ಆಗಬೇಕಾಗಿತ್ತು ಅಂದರೆ ಕಂಪ್ಲೀಟ್ ಅದರ ತನಿ ಏನಿರ್ತದೋ ಬೆಂಡ್ ಆಗ್ತಿರ್ತದೆ. ಸೊ ಅದನ್ನು ನಾವು ಹಿಲ್ ಬಂಟ್ ಡಿಸೀಸ್ ಅಂತ ಕರಿತೇವೆ. ಸೊ ಈ ಹಿಮಗಿರಿ ಪ್ಲಾಂಟ್ ಒಳಗಡೆನು ಹಿಲ್ ಬಂಟ್ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಇರ್ತದೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಬ್ರಾಸಿಕಾ. ಬ್ರಾಸಿಕಾ ಮೀನ್ಸ್ ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಆಗಿರ್ಬೋದು, ಮಸ್ಟರ್ಡ್ ಆಗಿರ್ಬೋದು. ಫ್ಯೂಸಾ swarming, it is a variety. It is produced by the help of plant breeding and it has the disease resistance capacity white rust. ಈ ಕ್ಯಾಬೇಜ್ ಒಳಗಡೆ ಏನಾಗಿರ್ತೈತಿ ಅಂದ್ರೆ ಪ್ಲಾಂಟ್ಸ್ ಕ್ಯಾಬೇಜ್ ಇದ್ದಿದ್ದು ಮೇಲ್ಗಡೆ ವೈಟ್ ರಸ್ಟ್ ಲೈಕ್ ಆಗಿರ್ತದೆ. ಈ ಕ್ಯಾಬೇಜ್ ಮೇಲೆ ಏನಾಗಿರ್ತದೆ ಅಂದ್ರೆ ವೈಟ್ ರಸ್ಟ್ ಲೈಕ್ ಆಗಿರ್ತದೆ. ಸೊ ಈ ಫ್ಯೂಸಾ ಸ್ವಾರ್ಮಿಂಗ್ ಪ್ಲಾಂಟ್ ಒಳಗಡೆ ಈ ಥರ ರಸ್ಟ್ ಆಗೋದಿಲ್ಲ. ವೈಟ್ ರಸ್ಟ್ ಡಿಸೀಸನ್ನು ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಇರುವಂಥ ಪ್ಲಾಂಟ್ ಇದು. ನೆಕ್ಸ್ಟ್ ಥರ್ಡ್ ಒನ್ ಕಾಲಿಫ್ಲವರ್. ಫ್ಲವರ್ ಫಾರ್ ಎಕ್ಸಾಂಪಲ್ ಫ್ಯೂಸಾ subra and fusa snowball 1. These are the varieties. They are formed by the help of plant breeding and these plants having the black rot. Cabbage ಏನಾಗಿರ್ತೈತೆ ಅಂದ್ರೆ ಬ್ಲ್ಯಾಕ್ ಕಲರ್ ರಸ್ಟ್ ಆಗಿರ್ತದೆ, ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರ್ತದೆ. ಆಮೇಲೆ ಅವು ಏನಾಗಿರ್ತವೆ ಅಂದ್ರೆ ಫ್ಲವರ್ಸು ಸರಿಯಾಗಿ ಅರಳಾರ್ದೆ ಕರ್ಲ್ ಈ ಥರ ಕರ್ವ್ ಆಗಿಬಿಟ್ಟಿರ್ತವೆ. ಸೊ ಅದನ್ನು ಕರ್ಲ್ ರಾಟ್ ಡಿಸೀಸ್ ಅಂತ ಕರಿತೇವೆ. ದೆನ್ another one Fusa snowball 1, it is also having the black rod, means black ಆಗೋದನ್ನ ತಡ್ಕೊಳ್ಳುವಂಥ ಕೆಪಾಸಿಟಿ ಇರ್ತದೆ. ನೆಕ್ಸ್ಟ್ ಫೋರ್ತ್ ಒನ್ ಚಿಲ್ಲಿ, ದಟ್ ಈಸ್ ಫ್ಯೂಸಾ ಸದಾಬಹಾರ್ ವೆರೈಟಿ and that has the chili mosaic virus disease capacity and tobacco mosaic virus capacity and leaf curl disease resistance capacity ಇರ್ತದೆ. ಈಗ ಚಿಲ್ಲಿ ಪ್ಲಾಂಟ್ ಒಳಗಡೆ ಲೀವ್ಸ್ ಏನಾಗ್ತಿರ್ತಾವ ಅಂದ್ರೆ ಕರ್ಲ್ ಮುದುಡಿದಂಗೆ ಆಗ್ತಿರ್ತಾವೆ. ಸೊ ಅದನ್ನ ನಾವು ಏನಂತೀವಿ ಲೀಫ್ ಕರ್ಲ್ ಡಿಸೀಸ್ ಅಂತ ಕರಿತೇವೆ. ಸೊ ಈ ಎಲ್ಲ ವೆರೈಟಿ ಒಳಗಡೆನೂ ಡಿಫ್ರೆಂಟ್ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಇರ್ತದೆ. ಸೊ ಈ ವೆರೈಟಿನ ಏನು ಮಾಡ್ತೇವೆ ನಾವು ಡಿಫ್ರೆಂಟ್ ವೆರೈಟಿನ ಪ್ಲಾಂಟ್ ಬ್ರೀಡಿಂಗ್ ಹೆಲ್ಪಿಂದ ಫಾರ್ಮೇಷನ್ ಮಾಡ್ತೇವೆ. ದ ಸೆಕೆಂಡ್ ಮೆಥಡ್ ಈಸ್ ಮ್ಯೂಟೇಷನಲ್ ಬ್ರೀಡಿಂಗ್ ಮೆಥಡ್. Mutation means the sudden changes in the genes is called mutation. ಇಲ್ಲಿ ನಾವು ಸಮ್ ಪ್ಲಾಂಟ್ ವೆರೈಟಿಯನ್ನು ಪ್ಲಾಂಟ್ ಬ್ರೀಡಿಂಗ್ ಹೆಲ್ಪಿಂದ ಫಾರ್ಮೇಷನ್ ಮಾಡಬೇಕಾಗಿತ್ತು ಅಂದರೆ ನಾವೇ ಏನು ಮಾಡ್ತೀವಿ ಅಂದ್ರೆ ಸಮ್ ಜೀನ್ಸ್ ಒಳಗಡೆ ಸಮ್ ಕೆಮಿಕಲ್ಸ್ ಆಗಿರ್ಬೋದು ಆರ್ ಸಮ್ ರೇಸ್ ಆಗಿರ್ಬೋದು ಯೂಸ್ ಮಾಡಿಕೊಂಡು ಆ ಜೀನ್ಸ್ ಒಳಗಡೆ ಸಮ್ ಚೇಂಜಸನ್ನು ಮಾಡ್ತೇವೆ. ಯಾಕೆ ಚೇಂಜಸನ್ನು ಮಾಡ್ತೀವಿ ಅಂತಂದರೆ ಪೇರೆಂಟ್ ಪ್ಲಾಂಟ್ ಒಳಗಡೆ ಇರದೇ ಇರುವಂಥ ಕ್ಯಾರೆಕ್ಟರು ನಮಗೆ ಬೇಕಾಗಿರುವಂಥ ಪ್ಲಾಂಟ್ಸನ್ನು ಫಾರ್ಮೇಷನ್ ಮಾಡಲಿಕ್ಕೆ ಜೀನ್ಸನ್ನು ಚೇಂಜಸ್ ಮಾಡ್ತೇವೆ. ಸೊ ಅದನ್ನೇ ನಾವು ಮ್ಯೂಟೇಷನಲ್ ಬ್ರೀಡಿಂಗ್ ಅಂತ ಕರಿತೇವೆ. ಮ್ಯೂಟೇಷನಲ್ ಬ್ರೀಡಿಂಗ್ ಮೀನ್ಸ್ ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಸೆಸ್ ಆಫ್ ಬ್ರೀಡಿಂಗ್ ಬೈ ಆರ್ಟಿಫಿಷಿಯಲಿ inducing mutations by using some chemicals, for example aniline or some radiations. For example gamma radiations. Mutational breeding means here artificially inducing mutations using some chemicals or some radiations. ನಾವು ಸಮ್ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಸಮ್ ರೇಡಿಯೇಷನ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ನಾವಾಗೆ ಆರ್ಟಿಫಿಷಿಯಲಿ ಏನು ಮಾಡ್ತೀವಿ ಅಂದರೆ ಮ್ಯೂಟೇಷನ್ಸನ್ನು ಮಾಡ್ತೇವೆ ಬಿಕಾಸ್ ಆಫ್ ಪ್ರೊಡ್ಯೂಸ್ ದ ಡಿಫ್ರೆಂಟ್ ವೆರೈಟಿ. ನಾವು ಡಿಫ್ರೆಂಟ್ ವೆರೈಟಿ ಪ್ಲಾಂಟ್ಸನ್ನು ಫಾರ್ಮೇಷನ್ ಮಾಡಲಿಕ್ಕೆ ನಾವಾಗೆ ಮ್ಯೂಟೇಷನ್ ಮಾಡುವಂಥ ಪ್ರಾಸೆಸನ್ನು ಏನು ಅಂತೀವಿ ಮ್ಯೂಟೇಷನಲ್ ಬ್ರೀಡಿಂಗ್ ಮೆಥಡ್ ಅಂತ ಕರಿತೇವೆ. Here we are using some chemicals, for example aniline
ಆರ್ ಬೈ ದ ಹೆಲ್ಪ್ ಆಫ್ ಸಮ್ ರೇಡಿಯೇಷನ್ಸ್ ಗ್ಯಾಮಾ ರೇಸ್ ಅನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಜೀನ್ಸ್ ಅನ್ನು ಚೇಂಜಸ್ ಮಾಡ್ತೇವೆ. These are the steps involved in mutational breeding. The first one is inducing mutation in plants by various methods. Various method means we are using some chemicals like alanine or some radiations or gamma rays. Gamma radiations ಅನ್ನು ಯೂಸ್ ಮಾಡಿಕೊಂಡು ನಾವು ಇಂಡ್ಯೂಸಿಂಗ್ ಮ್ಯೂಟೇಷನ್ ಅನ್ನು ಮಾಡ್ಬೋದು, ಆರ್ ಸಮ್ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಏನು ಮಾಡೋದು ಪ್ಲಾಂಟ್ಸ್ ಒಳಗಡೆ ಮ್ಯೂಟೇಷನ್ನ ಮಾಡ್ತೇವೆ. ನಾವು ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು, ಆರ್ ರೇಡಿಯೇಷನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಫಸ್ಟ್ ಸ್ಟೆಪ್ ಒಳಗಡೆ ಮ್ಯೂಟೇಷನ್ ಅನ್ನು ಮಾಡ್ತೇವೆ. ಆ್ಯಂಡ್ ಸೆಕೆಂಡ್ ಒನ್ ಸ್ಕ್ರೀನಿಂಗ್ ದ ಪ್ಲಾಂಟ್ ಫಾರ್ ರೆಸಿಸ್ಟೆನ್ಸ್. ನಾವು ಯಾವ ಪ್ಲಾಂಟ್ ಒಳಗಡೆ ಯಾವ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿಯನ್ನು ಕೊಡಬೇಕಾಗೈತಿ, ಸೊ ಅದನ್ನೇನು ಮಾಡ್ತೀವಿ ಸೆಲೆಕ್ಷನ್ ಅನ್ನು ಮಾಡಿ ಅಲ್ಲಿ ಮ್ಯೂಟೇಷನ್ ಅನ್ನು ಮಾಡ್ತೇವೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಸೆಲೆಕ್ಟಿಂಗ್ ದ ಡಿಸೈರಬಲ್ ಪ್ಲಾಂಟ್ ಫಾರ್ ಮಲ್ಟಿಪ್ಲಿಕೇಶನ್ ಬೈ ಮ್ಯೂಟೇಷನ್. ಇಲ್ಲಿ ಪ್ಲಾಂಟ್ಸ್ ಅನ್ನು ಸೆಲೆಕ್ಟ್ ಮಾಡೋದು, ಯಾವ ಡಿಸೈರಬಲ್ ಕ್ಯಾರೆಕ್ಟರ್ ಇರುವಂಥ ಪ್ಲಾಂಟ್ಸು ಇರ್ತಾವೆ, ಸೊ ಅಂಥ ಪ್ಲಾಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮ್ಯೂಟೇಷನ್ ಹೆಲ್ಪಿಂದ ಏನು ಪ್ಲಾಂಟ್ಸ್ ಒಳಗಡೆ ಡಿಸೈರಬಲ್ ಕ್ಯಾರೆಕ್ಟರ್ಸನ್ನು ಪ್ರೊಡ್ಯೂಸ್ ಮಾಡಿರ್ತೀವಿ, ಸೊ ಆ ಪ್ಲಾಂಟ್ಸನ್ನು ಏನು ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಿಯರ್ ಬೈ ದ ಹೆಲ್ಪ್ ಆಫ್ ಮ್ಯೂಟೇಷನಲ್ ಬ್ರೀಡಿಂಗ್ ವಿ ಆರ್ ಪ್ರೊಡ್ಯೂಸ್ ಸಮ್ ಪ್ಲಾಂಟ್ಸ್, ಫಾರ್ ಎಕ್ಸಾಂಪಲ್ ಮೂಂಗ್ ಬೀನ್, ಹೆಸರು ಕಾಳು ಅಂತಾರಲ್ಲ. ಸೊ ಮೂಂಗ್ ಬೀನ್ ಒಳಗಡೆ ನಾವು ಮ್ಯೂಟೇಷನಲ್ ಬ್ರೀಡಿಂಗ್ ಹೆಲ್ಪಿಂದ ಯೆಲ್ಲೋ ಮೊಸೈಕ್ ವೈರಸ್ ಆ್ಯಂಡ್ ಪೌಡರಿ ಮಿಲ್ಡ್ಯೂ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿಯನ್ನು ಕೊಡ್ತೇವೆ. ಆ್ಯಂಡ್ ಸೆಕೆಂಡ್ ಒನ್ ಭೇಂಡಿ ಪ್ಲಾಂಟ್ ಒಳಗಡೆ ಯೆಲ್ಲೋ ಮೊಸೈಕ್ ವೈರಸ್ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿಯನ್ನು ಕೊಡ್ತೇವೆ. ದೆನ್ ಹಿಯರ್ we introduce the wild species resulting a new variety, that is Parbhani Kranti. This is the new variety of a bhendi plant. ಸೊ ನಾವಿಲ್ಲಿ ಒಂದು ಕನ್ವೆನ್ಷನಲ್ ಬ್ರೀಡಿಂಗ್ ಮೆಥಡ್ದಿಂದ ಇನ್ನೊಂದು ಮ್ಯೂಟೇಷನಲ್ ಬ್ರೀಡಿಂಗ್ ಮೆಥಡ್ದಿಂದ ಏನು ಮಾಡ್ತೀವಿ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸನ್ನು ಡಿಫ್ರೆಂಟ್ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಇರುವಂಥ ಪ್ಲಾಂಟ್ಸನ್ನು ಏನು ಮಾಡ್ತೀವಿ ಫಾರ್ಮೇಷನ್ ಮಾಡ್ತೇವೆ. ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.